ನಮಸ್ಕಾರ ವೀಕ್ಷಕರೇ, ಬಿಜಿ ಪ್ಲಸ್ ಪಕ್ಕ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಗೆ ಸ್ವಾಗತ. ನಾನು ನಿಮ್ಮ ವರದಿಗಾರ ಸಂಗಮೇಶ್ ಮುಷಿಗೇರಿ. ಬನ್ನಿ ಇಂದಿನ ಪ್ರಮುಖ ಸುದ್ದಿಗಳನ್ನು ನೋಡೋಣ. ನಮಸ್ಕಾರ ಕುಷ್ಟಗಿ ಜನತೆಯೇ, ನಿಮ್ಮ ಮಕ್ಕಳ ಶಾಲಾ ಸಿದ್ಧತೆ ಇನ್ನೂ ಪೂರ್ಣವಾಗಿಲ್ವೇ? ಎಲ್ಲಾ ಶಾಲಾ ಸಾಮಗ್ರಿಗಳು ಈಗ ಒಂದೇ ಸೂರಿನಡಿ ಲಭ್ಯ. ಬಿಜಿ ಕನೆಕ್ಷನ್ಸ್ ಬುಕ್ ಸ್ಟಾಲ್ಗೆ ಇಂದೇ ಭೇಟಿ ನೀಡಿ. ಅತ್ಯುತ್ತಮ ಗುಣಮಟ್ಟದ ಶಾಲಾ ನೋಟ್ಬುಕ್ಗಳು, ಪೆನ್, ಪೆನ್ಸಿಲ್, ಜಾಮೆಟ್ರಿ ಬಾಕ್ಸ್, ಸ್ಕೂಲ್ ಬ್ಯಾಗ್, ಟಿಫಿನ್ ಬ್ಯಾಗ್ ಸೇರಿದಂತೆ ಎಲ್ಲಾ ಶಾಲಾ ಸಾಮಗ್ರಿಗಳು ಈಗ ಒಂದೇ ಸೂರಿನಡಿ ಲಭ್ಯ, ಅದೂ ಸಹ ತೀರ ಸುಲಭ ಬೆಲೆಯಲ್ಲಿ. ಇಂದೇ ಭೇಟಿ ನೀಡಿ ಕುಷ್ಟಗಿಯ ಬಿಜಿ ಕನೆಕ್ಷನ್ಸ್ ಬುಕ್ ಸ್ಟಾಲ್ಗೆ. ಸಾರ್ವಜನಿಕ ಆಸ್ಪತ್ರೆ ಎದುರು ಉತ್ತಮ ಹಾಗೂ ಕೈಗೆಟುಕುವ ಬೆಲೆ. ನಿಮ್ಮ ಮಕ್ಕಳ ಶಿಕ್ಷಣಕ್ಕೆ ನಮ್ಮ ವಿಶೇಷ ಕಾಳಜಿ. ಬಿಜಿ ಕನೆಕ್ಷನ್ಸ್, ನಿಮ್ಮ ನಂಬಿಕೆಯ ತಾಣ. ಮದ್ಯ ಮಾರಾಟಕ್ಕೆ ಅಬಕಾರಿ ಇಲಾಖೆಗೆ ಯಾವುದೇ ಟಾರ್ಗೆಟ್ ನೀಡಿಲ್ಲ, ಇದೊಂದು ಕುಂಟುನೆಪ ಎಂದು ಕರ್ನಾಟಕ ರಾಜ್ಯ ಮದ್ಯಪಾನ ಸಂಯಮ ಮಂಡಳಿ ರಾಜ್ಯಾಧ್ಯಕ್ಷ ಶರಣಪ್ಪ ಸಲಾದ್ಪುರ್ ಅವರು ಹೇಳಿದರು. ಕುಷ್ಟಗಿ ಪಟ್ಟಣದ ಪೊಲೀಸ್ ವೃತ್ತ ನಿರೀಕ್ಷಕರ ಕಚೇರಿಗೆ ಭಾನುವಾರ ಭೇಟಿ ನೀಡಿದ್ದ ಸಂದರ್ಭದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿ, ಗ್ರಾಮೀಣ ಪ್ರದೇಶದ ಕಿರಾಣಿ, ಪಾನ್ಬೀಡ, ಹೋಟೆಲ್ಗಳಲ್ಲಿ ಮದ್ಯ ಮಾರಾಟಕ್ಕೆ ಅವಕಾಶ ಕೊಟ್ಟಿರುವುದರಿಂದ ಯುವ ಪೀಳಿಗೆ ವ್ಯಸನಿಗಳಾಗುತ್ತಿದೆ. ಸಣ್ಣ ವಯಸ್ಸಿನಲ್ಲೇ ತಮ್ಮ ಅಮೂಲ್ಯ ಜೀವನವನ್ನು ಕಳೆದುಕೊಳ್ಳುತ್ತಿದ್ದಾರೆ. ಯುವ ಪೀಳಿಗೆ ಭವಿಷ್ಯಕ್ಕಾಗಿ ಮದ್ಯಪಾನ ನಿಷೇಧ ಜಾಗೃತಿ ಕಾರ್ಯಕ್ರಮ ರೂಪಿಸಬೇಕಿದೆ ಎಂದರು. ಪೊಲೀಸ್ ಇಲಾಖೆ ಮತ್ತು ಅಬಕಾರಿ ಇಲಾಖೆ ಕೆಲ ಅಧಿಕಾರಿಗಳು ಕಾನೂನು ಬಾಹಿರವಾಗಿ ವಸೂಲಿ ನಡೆಸುತ್ತಿರುವುದರಿಂದ ಎಲ್ಲೆಂದರಲ್ಲಿ ಅಕ್ರಮ ಮದ್ಯ ಮಾರಾಟ ಹೆಚ್ಚಾಗಲು ಕಾರಣವಾಗಿದೆ. ಆದರೆ ಮದ್ಯ ಮಾರಾಟಕ್ಕೆ ಯಾವುದೇ ಟಾರ್ಗೆಟ್ ನೀಡಿಲ್ಲ. ಅಕ್ರಮ ಮದ್ಯ ಮಾರಾಟ ತಡೆಗಟ್ಟಲು ನಮ್ಮ ಮದ್ಯ ಮುಕ್ತ ಸಂಯಮ ಮಂಡಳಿ ಮದ್ಯಪಾನ ಹಾಗೂ ಮಾದಕ ವಸ್ತುಗಳ ದುಷ್ಪರಿಣಾಮಗಳ ಕುರಿತು ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿದೆ. ಇಡೀ ರಾಜ್ಯಾದ್ಯಂತ ಅಕ್ರಮ ಮದ್ಯ ಹಾಗೂ ನಕಲು ಮದ್ಯ, ಕಳ್ಳಬಟ್ಟಿ, ಸಾರಾಯಿ ಮಾರಾಟ ತಡೆಗಟ್ಟಲು ಅಬಕಾರಿ ಆಯುಕ್ತರಿಗೆ ಪತ್ರ ಬರೆಯಲಾಗಿದೆ. ಜೊತೆಗೆ ರಾಜ್ಯಾದ್ಯಂತ ಪ್ರಾಥಮಿಕ ಶಾಲಾ ಶಿಕ್ಷಣ ಹಂತದಲ್ಲಿಯೇ ವಿದ್ಯಾರ್ಥಿಗಳಲ್ಲಿ ಮದ್ಯಪಾನ ಹಾಗೂ ಮಾದಕ ವಸ್ತುಗಳ ದುಷ್ಪರಿಣಾಮಗಳ ಕುರಿತು ಅರಿವು ಮೂಡಿಸಲು ಪ್ರತ್ಯೇಕ ಶಿಕ್ಷಕರನ್ನು ನಿಯೋಜಿಸಲು ಹಿಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಖುದ್ದು ಪತ್ರ ಬರೆದು ಮನವಿ ಮಾಡಿಕೊಂಡಿರುವೆ ಎಂದರು. ಶಾಲಾ ಕಾಲೇಜು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಮಾದಕ ವಸ್ತು ಮತ್ತು ಮದ್ಯ ಮಾರುವುದನ್ನು ನಿಷೇಧಗೊಳಿಸುವುದು ಕಡ್ಡಾಯವಾಗಿದೆ. ಇಂದು ವ್ಯಕ್ತಿಯ ಸಾವಿನ ವಯಸ್ಸಿನ ಪ್ರಮಾಣ ಸರಾಸರಿ 40ರಿಂದ 20 ಆಗಿದೆ. ಅಪ್ರಾಪ್ತರನ್ನು ಮದ್ಯ ಮಾರಾಟ ವ್ಯವಸ್ಥೆಯಲ್ಲಿ ಬಳಸಿಕೊಳ್ಳುವುದು ಕಾನೂನು ಬಾಹಿರವಾಗಿದೆ. ಇದು ತಮ್ಮ ಗಮನಕ್ಕೆ ತಂದರೆ ಸರ್ಕಾರಕ್ಕೆ ನೇರ ಪತ್ರ ಬರೆದು ಮದ್ಯ ಮಾರಾಟಗಾರರ ಪರವಾನಗಿ ರದ್ದುಪಡಿಸುತ್ತೇನೆ. ಜೊತೆಗೆ ಅಬಕಾರಿ, ರೆವಿನ್ಯೂ ಮತ್ತು ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಳ್ಳಬೇಕು. ಗ್ರಾಮೀಣ ಪ್ರದೇಶದಲ್ಲಿ ಅಕ್ರಮ ಮದ್ಯ ಮಾರಾಟ ನಡೆಯುತ್ತಿರುವುದು ಕಂಡುಬಂದರೆ ಆ ಪ್ರದೇಶಕ್ಕೆ ಬರುವ ಗ್ರಾಮ ಪಂಚಾಯಿತಿ ಪಿಡಿಒಗಳನ್ನು ಹೊಣೆಗಾರರನ್ನಾಗಿ ಮಾಡಬೇಕು. ಜೊತೆಗೆ ಗ್ರಾಮಸ್ಥರು ಕೂಡ ಸ್ವಯಂಕೃತವಾಗಿ ಜಾಗೃತರಾಗಿ ಮದ್ಯ ವ್ಯಸನ, ಮಾದಕ ವ್ಯಸನ ಮುಕ್ತ ಮಾಡಲು ಮುಂದಾಗಬೇಕು ಎಂದು ತಿಳಿಸಿದರು. ಗೃಹ ಇಲಾಖೆ, ಅಬಕಾರಿ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಆರೋಗ್ಯ ಇಲಾಖೆ ಮತ್ತು ನಮ್ಮ ಕಾರ್ಯಕಾರಿ ಮಂಡಳಿಯಿಂದ ಅಲ್ಲಲ್ಲಿ ಬೀದಿ ನಾಟಕ, ಜಾಗೃತಿ ಶಿಬಿರಗಳನ್ನು ನಡೆಸಿ ಜನಜಾಗೃತಿ ಮೂಡಿಸಲಾಗುತ್ತಿದೆ. ಜೊತೆಗೆ ಪೊಲೀಸ್ ಇಲಾಖೆ ಅಧಿಕಾರಿಗಳು ಸಹ ತಮ್ಮ ಕರ್ತವ್ಯದ ಜೊತೆಗೂ ಕೂಡ ಜನಜಾಗೃತಿ ಮೂಡಿಸುತ್ತಿದ್ದಾರೆ. ಕೊಪ್ಪಳ ಜಿಲ್ಲೆಯ ಕೊಪ್ಪಳ, ಯಲಬುರ್ಗಾ, ಕುಷ್ಟಗಿ ತಾಲೂಕುಗಳ ಕೆಲ ಹಳ್ಳಿಗಳಲ್ಲಿ ಮದ್ಯ ಮುಕ್ತ ಗ್ರಾಮಗಳಾಗಿರುವುದು ಸಂತಸ ತರುವ ವಿಷಯ ಎಂದರು. ಕೊಪ್ಪಳ ಗವಿಶ್ರೀಗಳ ಸಲಹೆ ಮೇರೆಗೆ ಈ ಬಾರಿ ಕರ್ನಾಟಕ ಮದ್ಯಪಾನ ಸಂಯಮ ಮಂಡಳಿ ಬೆಂಗಳೂರು, ಗಾಂಧಿ ದತ್ತಿ ನಿಧಿ ಬೆಂಗಳೂರು, ಗಾಂಧಿ ಬಳಗ ಕೊಪ್ಪಳ ಇವರ ಸಂಯುಕ್ತ ಆಶ್ರಯದಲ್ಲಿ ಮದ್ಯ ಮುಕ್ತ ಗ್ರಾಮಗಳಿಗೆ ಸರ್ಕಾರದಿಂದ ಗೌರವ ಸಮರ್ಪಣೆ ಕಾರ್ಯಕ್ರಮವನ್ನು ಹಟ್ಟಿ ಲೇಬಗೇರಿ ಗ್ರಾಮದಲ್ಲಿ ಆಗಸ್ಟ್ 16ರಂದು ಭಾನುವಾರ ಸಂಜೆ 5 ಗಂಟೆಗೆ ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಜನಪ್ರತಿನಿಧಿಗಳು, ಅಧಿಕಾರಿಗಳು, ಸ್ವಾಮೀಜಿಗಳು, ಚಿಂತಕರು ಭಾಗವಹಿಸಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಮದ್ಯ ಮುಕ್ತ ಗ್ರಾಮಗಳಾದ ಕುಷ್ಟಗಿ ತಾಲೂಕಿನ ಹಿರೇಬನ್ನಿಗೋಳ್, ಮದ್ನಾಳ, ಬೋದೂರ್, ನಾಗರಾಳ್ ಗ್ರಾಮಗಳಿಗೆ ಗೌರವ ಸಮರ್ಪಣೆ ಮಾಡಲಾಗುವುದು. ಜೊತೆಗೆ ಮದ್ಯ ಮತ್ತು ಮಾದಕ ವ್ಯಸನ ನಿಷೇಧ ಕುರಿತು ಜನಜಾಗೃತಿ ಮೂಡಿಸುವಲ್ಲಿ ಉತ್ತಮ ಕೆಲಸ ಮಾಡುತ್ತಿರುವ ಕುಷ್ಟಗಿ ಸಿಪಿಐ ವಿಶ್ವನಾಥ್ ಹಿರೇಗೌಡರವರಿಗೆ ಸರ್ಕಾರದಿಂದ ಪ್ರಶಂಸನಾ ಪತ್ರ ನೀಡಿ ಗೌರವಿಸಲಾಗುವುದು. ಜೊತೆಗೆ ಮದ್ಯ ಮುಕ್ತ ಗ್ರಾಮಸ್ಥರಿಗೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಗ್ರಾಮಕ್ಕೊಂದು ಸಾರಿಗೆ ಬಸ್ ವ್ಯವಸ್ಥೆ ಮಾಡಲಾಗುವುದು ಎಂದು ತಿಳಿಸಿದರು. ಟಾರ್ಗೆಟ್ ಅನ್ನೋದು ಟಾರ್ಗೆಟ್ ಅಲ್ಲ. ಇಲ್ಲಿಗಲ್ ಆಕ್ಟಿವಿಟೀಸ್ ನೀವು ಆಸ್ಪದ ಕೊಡ್ತಾ ಇದ್ರಿ, ಲೈಸೆನ್ಸ್ ಇದ್ದಲ್ಲಿ ಮಾರೋದಕ್ಕೆ ನಾವು ಇರೋದಿಲ್ಲ. ಯಾವ ಚಟ್ಟಿಂದ ಹೋಗಿ ಕುಡಿಯಲ್ಲ. ಈ ಚಟುವಟಿಕೆಯಿಂದ ದೇಹ ಆರೋಗ್ಯ ಹಾಳಾಗ್ತಾ ಇದೆ. ಒಂದೊಂದು ಸಾವು, ಡೆತ್ ರೇಟ್ ಹೆಚ್ಚಾಗಿದೆ ಸಣ್ಣ ಮಕ್ಕಳು.
ಇದನ್ನ ಬಹಳ ವಿರೋಧ ಮಾಡಿದ್ವಿ. ಹೆಂಗಾಗಿದೆ ಈ ದೇಶದ ಪರಿಸ್ಥಿತಿ ಅಂದ್ರೆ 51% ಯಾಕಂದ್ರೆ ದುಡಿಲಿಕ್ಕೆ ಅಯೋಗ್ಯರಾಗಿರ್ತಕ್ಕಂಥ ನಿಶಕ್ತಿ ಇರ್ತಕ್ಕಂಥದ್ದು ಈ ದೇಶದ ಸರ್ವೆ ಪ್ರಕಾರ 49% ಜನ ಮಾತ್ರ ದುಡಿಲಿಕ್ಕೆ ಯೋಗ್ಯತೆ ಇರೋರು. ಅದರಲ್ಲಿ 39% ಯುವಕರಿದ್ದಾರೆ. 39%ದಾಗ 50% ಡ್ರಗ್ಸ್ ಮತ್ತು ಮಾಫಿಯಾದಲ್ಲಿ ರಿಪೋರ್ಟ್ ಹೇಳ್ತಾರೆ 50% ಮಕ್ಕಳು ಹಾಳಾಗ್ತಾ ಇದ್ದಾರೆ. ಇದೇ ಮುಂದುವರೆದಿದೆ. ಇದು ಎಲ್ಲಿಗೆ ಹೋಗ್ಬೇಕು, ಎಲ್ಲಿ ನಿಲ್ಲಬೇಕು? ಯಾಕಂದ್ರೆ ಬಹುಶಃ ಎಲ್ಲರಿಗೂ ಮಕ್ಕಳಿಗೆ ಅದೇ ಅಬಕಾರಿ ಅಧಿಕಾರಿಗಳಿಗೆ ಬಹುಶಃ ಕುಡಿಲಾರ್ದವರು ಚಟರಿಲ್ಲಾರ್ದವರು ಬಹುಶಃ ಹಳೆ ಸಿಗಂಗಿಲ್ಲ ಮುಂದಿನ ದಿನಮಾನದಲ್ಲಿ. ನೀವು ಕೂಡ ಕುಡಿಯೋರಿಗೆ ಯಾರು ಕೊಡೋಕೆ ಇಷ್ಟಪಡಂಗಿಲ್ಲ, ಅವ್ನು ಚಟಗಾರರು ಯಾರು ಮಗಳು ಕೊಡೋಕೆ ಇಷ್ಟಪಡಂಗಿಲ್ಲ. ಎಲ್ಲರೂ ಆರೋಗ್ಯವಂತ ಹಳೆ ಇರ್ಬೇಕಂತ ವಿಚಾರ ಮಾಡ್ತೀವಿ. ನೀವೆಲ್ಲ ಇದ್ರೂ ಕೂಡ ನೀವು ಇಲ್ಲೀಗಲ್ ಆಕ್ಟಿವಿಟಿ ಕಡೆ ಗಮನ ಕೊಡ್ರಿ. ಒತ್ತಾಯ ಇರೋದು ನಮ್ದು ಇಲ್ಲೀಗಲ್ ಆಕ್ಟಿವಿಟೀಸ್. ಸರ್ ಇನ್ನೊಂದು ಸರ್, ಈಗ ನಿಯಮಾನುಸಾರ ಪರವಾನಗಿ ಪಡೆದಂಥ ಬಾರ್ ಹೊಂದಿದವ್ರಿಗೆ ಈ ಅಬಕಾರಿ ಇಲಾಖೆದವ್ರದ್ದು ಏನು ಕೆಲಸ ಇರುತ್ತಾ? ಅಲ್ಲಿ ಕನಿಷ್ಠ ನಿಯಮ ಪ್ರಕಾರ ಅವ್ರು ಪಾಲನೆ ಮಾಡ್ತಾರೋ ಇಲ್ಲ. ಬರೀ ಈಗ ಈ ಕಳ್ಳ ಸಾಗಣೆ ಹೆಚ್ಚಾಗ್ತಾ ಇದೆ. ಶಾಲಾ ಕಾಲೇಜ್ ಕಡೆಯಿಂದ ಇಂತಿಷ್ಟು ಮೀಟ್ರ್ ದೂರ ಇರಬೇಕು, ಕಿಲೋಮೀಟ್ರ್ ದೂರ ಇರಬೇಕು ಅಂತ ಐತಿ. ಮದ್ಯದ ಅಂಗಡಿಗಳು ಅವು ಹೆಚ್ಚಾಗಿದ್ದಾವೆ. ಚಿಕ್ಕ ಮಕ್ಕಳು ಕೂಡ ಬಾರ್ ಅಂಗಡಿಯಲ್ಲಿ ಹೋಗಿ ಮದ್ಯ ಖರೀದಿ ಮಾಡ್ತಾ ಇದ್ದೇವೆ. ಅದು ಪೊಲೀಸ್ ಇಲಾಖೆದ ಒಂದೇ ಜವಾಬ್ದಾರಿನ? ಅಬಕಾರಿ ಇಲಾಖೆದು ಏನಿತ್ತು? ತಾವು ತಮ್ಮ ಸ್ವಯಂ ಮಂಡಳಿಯಿಂದ ಏನು ಸೂಚನೆ ನೀಡಿದ್ದೀರಿ? ಮೊದಲ ನಮ್ಗೆ ಏನಿತ್ತು ಅಂದ್ರೆ ನಮ್ಮ ಮಂಡಳಿ ಆರಂಭದಾಗ ಇದು ಯಾಕಂದ್ರೆ NOC ನಾವು ಕೊಡೋದಿತ್ತ. ಆಕ್ಚುಲಿ ಎಲ್ಲೆಲ್ಲಿ ಲೈಸೆನ್ಸ್ ಕೊಡ್ತಾರ ಅದಕ್ಕೆ ನಾವು ಕೊಡೋಂಥ ಒಂದು ಕಾಯ್ದೆ ನಮ್ಮ ಅಧಿಕಾರ ಇತ್ತು ಈ ಮಂಡಳಿ, ಅದನ್ನು ತೆಗೆದಾಕಿದೆ. ಈಗ ನಾವು ಇಲ್ಲಿ ಯಾಕಂದ್ರೆ ದೇವಸ್ಥಾನ, ಸ್ಕೂಲು ಇದ್ದಲ್ಲಿ ತೆಗೆದ್ರೆ ಅದಕ್ಕೆ ನಾವು ವಿರೋಧ ಹೋಗೋದಕ್ಕೆ ನಮಗೆ ಹಕ್ಕಿದೆ. ಯಾಕಂದ್ರೆ ಸರ್ಕಾರಕ್ಕೆ ಬರೆದು ಅದನ್ನು ರದ್ದುಪಡಿಸ್ತಕ್ಕಂಥ ಒಂದು ನಮ್ಮ ಮಂಡಳಿಯ ಅಧಿಕಾರ ಇದೆ. ಹಂಗಾಗಿ ಎಲ್ಲೇನೇ ಇದ್ದರೆ ಅಂಥವ್ರು ನಮ್ಮ ನಾಲೆಜಿಗೆ ಬಂದರೆ ನಾನು ಸರ್ಕಾರಕ್ಕೆ ನೇರವಾಗಿ ಬರೆದು ಅವ್ರನ್ನ ತಡಿತಕ್ಕಂಥ ಕೆಲಸಕ್ಕೆ ನಾನು ಕೆಲಸ ಮಾಡ್ತೀನಿ. ಈಗ MRPಕ್ಕಿಂತ ಏನಾಗಿದೆ ಅಂದರೆ, ಒಂದು ನೀವು ಸುರುವಿನ ಪ್ರಾರಂಭ ಹೇಳಿದಾಗ ಎಲ್ಲಿ ಮಾಮಲ ಶುರುವಾಗಿತ್ತು ಅಲ್ಲಿ ನಿಜವಾಗಿ ಕಾನೂನು ಬಿಟ್ಟೆ ಬದುಕ್ತಾ ಇತ್ತು. ಯಾಕಂದ್ರೆ ಯಾವ ಟೈಮಿಗೆ ಅಂಗಡಿ ತೆರಿಬೇಕಂತ ತೆರೆಯಂಗಿಲ್ಲ. ಬೆಳಿಗ್ಗೆ 5, 6, 4 ಬೆಂಗಳೂರಲ್ಲಿ 4 ಗಂಟೆಗೆ ಅಂಗಡಿ ತೆರೀತಾರೆ. ನಮ್ಮ ಸಹೋದ್ಯೋಗಿಗಳು ಅಂದಂಗ ಮತ್ತೆ ಅದಕ್ಕೆ ಒಂದು ಅದು ಇಲ್ಲ, ಅದು ಆಕ್ಚುಲಿ ಇಲ್ಲಿಗಲ್ ಆಕ್ಟಿವಿಟೀಸ್. ಅದು ಕಾನೂನುಬದ್ಧವಾಗಿ ಅಬಕಾರಿಯವರು ಇದು ಸ್ವೇಚ್ಛಾಚಾರ ಹೆಚ್ಚಾಗಿದೆ. ಟಾರ್ಗೆಟ್ ಅನ್ನ ನೆನದಾಗ ಸರ್ಕಾರ ಗಂಭೀರವಾಗಿ ಅದಕ್ಕೆ ಕಾನೂನು ಪಾಲನೆ ಮಾಡ್ತಾ ಇಲ್ಲ. ನಿಜವಾಗಿ ಅಬಕಾರಿ ಕಾಯ್ದೆ ಅಂದ್ರೆ ಅವ್ರು ಕಾಪಾಡಲೇಬೇಕು. ಅದ್ರ ಜೊತೆಗೆ ಅಬಕಾರಿ ಜೊತೆಗೆ ರೆವಿನ್ಯೂ ಇಲಾಖೆ ಜೋಡಿಸಿದ್ದಾರೆ. ಅದೇ ರೀತಿ ಪೊಲೀಸ್ ಇಲಾಖೆ. ಈ 3 ಇಲಾಖೆಗಳು ಈ ಇಲ್ಲಿಗಲ್ ಆಕ್ಟಿವಿಟೀಸ್ ಅನ್ನು ತಡಿಬೇಕು. ಸಮನ್ವಯತೆ ಕಾಪಾಡಿಕೊಂಡು ಸಮನ್ವಯ ಅಬಕಾರಿ, ಪೊಲೀಸ್ ಇಲಾಖೆ ಮತ್ತು ರೆವಿನ್ಯೂ ಇಲಾಖೆ ಈ 3 ಜೊತೆಯಾಗಿ ಅಷ್ಟೇ ಕಾನೂನು ಪವರ್ ಇದೆ. ನಾನು ಯಾಕಂದ್ರೆ ಆ ಅಬಕಾರಿ ಕಾಯ್ದೆಯ ಬುಕ್ ಅನ್ನು ಓದಿದಾಗ ಈ ಅಷ್ಟೇ ಅಧಿಕಾರಿಗಳಿಗೆ ಕೊಟ್ಟಿದೆ. ಈವನ್ PDOಗಳು ಕೂಡ ಗ್ರಾಮ ಪಂಚಾಯತ್ PDOದನ್ನು ಕೇಸ್ ಮಾಡಬಹುದು, ಅವರಿಗೆ ಅಧಿಕಾರ ಅದ. ಆದಾಯಗಳಿಗೆ ಹೊಣೆಗಾರನಾಗಿ ಮಾಡೋವರೆಗೂ ಇದು ಸುಧಾರಣೆ ಆಗೋದಿಲ್ಲ. ನಾವು ಒಂದು ಕನ್ಫ್ಯೂಷನ್ ಏನಂದ್ರೆ, ನಾವು ನಿಜವಾಗಿ ಮನುಷ್ಯನಲ್ಲಿ ಪರಿವರ್ತನೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ. ಇನ್ನೊಂದು ಸಣ್ಣ ಮಕ್ಕಳನ್ನ ಮುಂದಿನ ದಿನಮಾನಗಳಲ್ಲಿ ಸಣ್ಣ ಮಕ್ಕಳ ಆ ದಿಕ್ಕಿನಲ್ಲಿ ಹೋಗಿ ಆ ಚಟಗಳಿಗೆ ಬಲಿಯಾಗುವಂಥ ಒಂದು ಜಾಗೃತಿಯನ್ನು ನಾವೆಲ್ಲರೂ ಸೇರಿ ಮಾಡಬೇಕು. ಇವತ್ತು ಹಟ್ಟಿ ಗ್ರಾಮ ಒಂದು ಊರು ಹೆಣ್ಮಕ್ಳಿಂದ ಅಂತ ಒಂದು ನಿರ್ಧಾರ ಆಗಿ ಆ ಊರಲ್ಲಿ ಮದ್ಯಪಾನ ಮಾಡ್ತಕ್ಕಂಥದ್ದಕ್ಕೆ ನಿಷೇಧ ಆಯ್ತಂದ್ರೆ ಇದೊಂದು ದೊಡ್ಡ ಬದಲಾವಣೆ ಇದೆ. ಕರ್ನಾಟಕ ರಾಜ್ಯಕ್ಕೆ ಇದು ಸಂದೇಶ ಹೋದಂಥ ಹಟ್ಟಿ ಗ್ರಾಮ ಇದು. ಕೊಪ್ಪಳ ಜಿಲ್ಲೆಯಿಂದ ಕರ್ನಾಟಕದ ಎಲ್ಲ ಹಳ್ಳಿಯಲ್ಲಿ ಮನುಷ್ಯತ್ವದ ಮೌಲ್ಯಗಳನ್ನು ಗಾಂಧೀಜಿ ಅದನ್ನು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಯಾಕಂದ್ರೆ ಬೆಂಕಿ ವಸ್ತುವನ್ನು ಸುಟ್ಟರೆ ಮದ್ಯ ಮತ್ತು ಮಾದಕ ವಸ್ತುಗಳು ಮೌಲ್ಯ ಮತ್ತು ಮಾನವೀಯತೆಯನ್ನ ಮತ್ತು ಧ್ಯೇಯವನ್ನ ಎಲ್ಲ ಸುಡ್ತದಂತಕ್ಕಂಥ ಮಾತನ್ನ ಅಂತ ಹೇಳ್ತಾರೆ. ಸರ್ ಇನ್ನೊಂದು ಏನಾದರೂ ಈ ರಾಜಕಾರಣಿಗಳ ಏನಾರು ಒತ್ತಡ, ಈಗ ಒಬ್ಬ ನಿಷ್ಠಾವಂತ ದಕ್ಷ ಅಧಿಕಾರಿ ಈ ಮದ್ಯಮುಕ್ತ ಗ್ರಾಮ ಮಾಡ್ಬೇಕಂತ ಹೊರಡ್ತಿರ್ತಾನೆ. ಕೆಲವೊಂದು ನಕಲಿ ಮಾರಾಟಗಳನ್ನು, ಕಳ್ಳ ಮಾರಾಟಗಳನ್ನು ಬಂದ್ ಮಾಡ್ಲಿಕ್ಕೆ ಹೊರಡ್ತಿದ್ದಾನೆ. ಅವ್ರ ರಾಜಕೀಯ ಒತ್ತಡ ಬಂದು ಅವ್ರ ಬಾಯಿ ಮುಸ್ತಕ್ಕಂಥ ಕೆಲಸ ನಡೀತಾ ಇದೆ. ಈ ನಿಟ್ಟಿನಲ್ಲಿ ತಮ್ಮ ಸಂಯಮ ಮಂಡಳಿಯಿಂದ ಸರ್ಕಾರಕ್ಕೆ ಏನು ಹೇಳಕ್ಕೆ ಇಚ್ಛೆ ಪಡ್ತೀರಿ ಸರ್? ಸರ್ಕಾರಕ್ಕೆ ನೋಡ್ರಿ, ಅವರು ಸರಿದಿಕ್ಕಿನಲ್ಲಿ ಕೆಲಸ ಮಾಡಿದ್ರು. ಈಗ ಇಲ್ಲಿ ನಮ್ಮ CPI ಅವರು ಮಾಡ್ತಾ ಇದ್ದಾರೆ. ಇವರು CPI ಅವರು ಒಂದು ಜನರ ಬದುಕಿನ ಕಡೆ, ಯಾಕಂದ್ರೆ ಜನ ಒಂದು ಈ ಕೆಟ್ಟ ಚಟಕ್ಕೆ ಬಲಿಯಾಗಿ ಕುಟುಂಬ ಹಾಳಾಗುವಂಥದ್ದು, ಒಂದು ಕುಟುಂಬದ ಈ ಸ್ವಾಸ್ಥ್ಯನೇ ಹಾಳಾಗ್ತಕ್ಕಂಥ ಒಂದು ಜವಾಬ್ದಾರಿ ಕೆಲಸಕ್ಕೆ ಇವ್ರ ಕೈ ಮಾಡ್ತಾ ಇದ್ದಾರೆ. ಇದೊಂದು ಜಾಗೃತಿ ಕೆಲಸ. ಇವ್ರು ಕಾನೂನು ನೌಕರಿ ಡ್ಯೂಟಿ ಟೈಮ್ ಬಿಟ್ಟು ಏನು ಮಾಡ್ತಾ ಇಲ್ಲ. ಪೊಲೀಸ್ ಸ್ಟೇಷನ್ಗೆ ಬಂದಾಗ ಆ ಊರವ್ರು ಇರ್ಬೋದು, ಆ ವ್ಯಕ್ತಿ ಇರ್ಬೋದು, ತಿಳಿಸ್ತಾರೆ, ಇಲ್ಲಪ್ಪ ಈ ರೀತಿ ಹಾಳಾಗುತ್ತೆ, ನೀವು ತಪ್ಪಾದ, ದಯವಿಟ್ಟು ನಿನ್ನ ಬದುಕು, ನಿನ್ನ ಕುಟುಂಬ
ಸದೃಢವಾಗಿರ್ಬೇಕು, ಆರೋಗ್ಯವಾಗಿರ್ಬೇಕು ಅಂದ್ರೆ ಇಂಥ ಚಟಗಳಿಂದ ದೂರ ಇರೋಂಥ ಸಂದೇಶ ಅವ್ರು ಕೊಡ್ತಾರೆ. ಅದೇನು ಅಪರಾಧ, ಕಾನೂನು ಬಾಹಿರ ಅಥವಾ ನೌಕರಿ ಒಂದು ಕಾಯ್ದೆಯ ಚೌಕಟ್ಟು ಮೀರಿನ ಮಾನವೀಯ ಮೌಲ್ಯಗಳು ಇಟ್ಕೊಂಡು ಯಾರು ನೌಕರಿ ಮಾಡ್ಬೋದು? ಮೌಲ್ಯಗಳಿದೆ ಮನುಷ್ಯನಲ್ಲಿ. ಯಾವುದೇ ಒಬ್ಬ ಅಧಿಕಾರಿ ಇತ್ತು, ಬಸವಣ್ಣ ಅದನ್ನ ಹೇಳ್ತಾರೆ, ಏನೇ ಆಗೋ ಮೊದಲು ನೀ ಮಾನವನಾಗ, ನೀ ಎಂಥದೇ ಹುದ್ದೆಯಲ್ಲಿ ಮೌಲ್ಯ ಇಲ್ಲ ಅಂದ್ರೆ ನೀನು ಒಬ್ಬ ವ್ಯಕ್ತಿ ಆಗ್ತಿದಿ. ಅದು ಎಲ್ಲ ಒಂದು ಶರಣರು ಇಲ್ಲಿ ತನ ಎಲ್ಲರೂ ಮಹಾತ್ಮರು ಹೇಳಿರ್ತಕ್ಕಂಥ ಉದ್ದೇಶ. ಒಟ್ಟಾರೆ ಸರ್ಕಾರ ಟಾರ್ಗೆಟ್ ಏನು ಕೊಟ್ಟಿಲ್ಲ, ಮಧ್ಯೆ ಇಷ್ಟೇ ನೀವು ಮಾರ್ಬೇಕು ಅಂತ ಏನು ಟಾರ್ಗೆಟ್ ನೋಡ್ರಿ, ಸರ್ಕಾರದ ನೀತಿ ಪಾಲಿಸಿ ಬಗ್ಗೆ ನಾ ಏನು ಮಾತಾಡ್ತಾ ಇಲ್ಲ. ಒಂದೇನಂತಂದ್ರೆ ಇಲ್ಲಿಗಲ್ ಆಕ್ಟಿವಿಟೀಸ್ ತಡಿಬೇಕು. ಅನಧಿಕೃತ ಸ್ಥಳಗಳಲ್ಲಿ ಕಿರಣ ಅಂಗಡಿ, ಪಾಂಡಪಿಗಳು, ಇಂಥವೇನು ಮನೆಗಳಲ್ಲಿ ಮಾರೋದಿರ್ಬೋದು, ಕ್ರಮ ಏನು ಅಲ್ಲ, ಕ್ರಮ ಸರ್ಕಾರಕ್ಕೆ ಹೇಳ್ಬೋದು. ಯಾಕಂದ್ರೆ ಕ್ರಮ ತಗೊಳ್ತಕ್ಕಂಥ ಅಧಿಕಾರ ನಾನು ಮಾಡಲಿಕ್ಕಿಲ್ಲ. ನಾನು ಸಲಹೆ ಕೊಡೋದು ಎಜುಕೇಶನ್ ಡಿಪಾರ್ಟ್ಮೆಂಟ್ನಲ್ಲಿ. ನಾನು ಫಸ್ಟ್ ಬೋರ್ಡ್ ಮೀಟಿಂಗ್ನಾಗೆ ಮಾಡಿದ್ದು ಏನಂದ್ರೆ, ಪ್ರೈಮರಿ ಸ್ಕೂಲ್ನಿಂದ ಅಪ್ ಟು ಡಿಗ್ರಿವರೆಗೆ ಮದ್ಯಪಾನ ಮತ್ತು ಮಾದಕ ವಸ್ತುಗಳ ಬಗ್ಗೆ, ನೈತಿಕ ಶಿಕ್ಷಣದ ಬಗ್ಗೆ ಇವೆರಡು ಪ್ರಬಲವಾಗಿ ಪಾಠಗಳಿರ್ಬೇಕು. ಮಗುವಿಗೆ, ಸಣ್ಣ ಮಗು ಇರುವಾಗ ಆ ಒಂದು ವಸ್ತುಗಳಿಂದ ಏನು ಹಾನಿ ಆಗ್ತದೆ ಅಂತಕ್ಕಂಥ ಮಾನಸಿಕ ಭಯ ಹುಟ್ಟಿಸ್ಬೇಕು ನಾವು. ಅವಳು ಪರಿವರ್ತನೆ. ಇವತ್ತು ನಾವು ಬಾಲ್ಯದಾಗ ಈ ನಿರ್ಧಾರ ತಗೊಂಡಿವಂತೆ ಇವತ್ತಿನ ತನ ಸರಾಯಿ ಹುಟ್ಟಿಲ್ಲ. ಬಹುಶಃ ಕಷ್ಟಕ್ಕೆ ಮಂದಿ ಕುಡಿತಾರಂತ. ಬಹುಶಃ ನನಗೆ 1995ರಲ್ಲಿ ನಾನು ಊರಲ್ಲಿ ಇದ್ದಿಲ್ಲ, ಮರ್ಡರ್ ಆಯ್ತು. ನನಗೆ ಸೇಡಿನಿಂದ, ರಾಜಕೀಯ ಸೇಡಿನಿಂದ ಫಸ್ಟ್ ಮುಸ್ಲಿಂ ನನ್ನ, ಸೆಕೆಂಡ್ ನಮ್ಮಪ್ಪ ಮನೆಗಿದ್ದಂಥ ವಯಸ್ಸಾದ ಮುಖಂದು ಜೈಲಿಗಿಟ್ಟು 1 ವರ್ಷ ಸಬ್ಸ್ಟ್ಯಾಂಡಿಂಗ್ ಇಲ್ಲ. 1 ವರ್ಷ ಸಬ್ಸ್ಟ್ಯಾಂಡಿಂಗ್ ಇದ್ರು ಕೂಡ ಸರಾಯಿ ಕೊಡು. ಅಂದ್ರೆ ಮನುಷ್ಯನ ಮನಸ್ಸು ಗಟ್ಟಿಬೇಕಿಲ್ಲ, ಕಷ್ಟ ಅಲ್ಲ. ಬಹಳ ಜನ ಏನ್ ಹೇಳ್ತಾರೆ, ಕಷ್ಟ ಕುಡಿತಾನ. 1 ವರ್ಷ 3 ಮಕ್ಕಳನ್ನ ನನ್ನ ತಾಯಿ ಮತ್ತು ನನ್ನ ಹೆಂಡತಿ ಬಿಟ್ಟು 1 ವರ್ಷ ಇದ್ದೊಬ್ಬ ಮಗ ನಾನು. ಆದ್ರೆ 1 ವರ್ಷ ಅಬ್ಸ್ಟ್ಯಾಂಡಿಂಗ್ ಇದ್ದು ಒಂದು ತೊಟ್ಟನ್ನ ಸರಾಯಿ ಮುಟ್ಟಿದ ಬದುಕಿನಂತೆ ಮನುಷ್ಯ ಮನಸ್ಸಿನ ಒಂದು ಸದೃಢತೆ, ಬದ್ಧತೆ ಬೇಕು. ಸರ್, ಇವಾಗ ಎಲ್ಲ ಪೊಲೀಸ್ ಇಲಾಖೆ ಮತ್ತು ಕೆಲ NGO ಹಾಗೂ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಈ ಸಂಯಮದಲ್ಲಿ ಮಧ್ಯವರ್ಜನ ಶಿಬಿರಗಳನ್ನ ಹಮ್ಮಿಕೊಂಡು ಕೆಲವೊಂದು ಹಳ್ಳಿಗಳಲ್ಲಿ ಮದ್ಯಮುಕ್ತ ಗ್ರಾಮವನ್ನು ಮಾಡಿದ್ದಾರೆ. ಇಂಥ ಹಳ್ಳಿಗಳನ್ನು ತಾವು ಎಷ್ಟು ಗುರುತಿಸಿದ್ರಿ ಸರ್? ಏನು ಅವರಿಗೆ ಯಾವ ರೀತಿ ಗೌರವಿಸ್ತೀರಿ ಅಂತ? ಈಗ ನಿಮ್ಮ ಕೊಪ್ಪಳ ಜಿಲ್ಲೆಯಿಂದ ಪ್ರಾರಂಭ ಆಗಿದ್ದು ಫಸ್ಟ್ ಹಟ್ಟಿ ಗ್ರಾಮ ಸಂಯಮ ಪ್ರಶಸ್ತಿ 1 ಲಕ್ಷ ರೂಪಾಯಿ ಇದು ಕೊಡ್ತೀವಿ, ಗೌರವ ಕೊಡ್ತೀವಿ. ಮತ್ತೆ ಸಂಯಮ ಪ್ರಶಸ್ತಿಯ ಪತ್ರ ಕೊಡ್ತೀವಿ, ಅವ್ರಿಗೆ ಸನ್ಮಾನ ಮಾಡ್ತೀವಿ. ಇದು ನಾನು ನಡೆದು ಒಂದು ದಾರಿ. 1 ಲಕ್ಷ ಒಂದು ವರ್ಷಕ್ಕೆ ಇದು ನಮ್ಮ ಸಂಯಮ ಬಂದಿದೆ. ಅದೇ ರೀತಿ ಇನ್ನೊಂದು ಏನಂದ್ರೆ, ಇಲ್ಲಿ ತನ ಪುರುಷರಿಗೆ ಸಂಯಮ ಪ್ರಶಸ್ತಿ ಇತ್ತು, ಮಹಿಳೆಯರಿಗೆ ಇದ್ದಿಲ್ಲ. ಅದೇ ರೀತಿಯಾಗಿ ಮಹಿಳೆಯರಿಗೂ ಕೂಡ ಸಂಯಮ ಪ್ರಶಸ್ತಿ ಕೊಡಬೇಕು. ಅವರು ಈ ಮದ್ಯಪಾನ ಮಾದಕ ವಸ್ತುಗಳ ವಿರುದ್ಧ ಏನು ಹೋರಾಟ ಮಾಡ್ತಕ್ಕಂಥವರಿಗೆ, ಮದ್ಯಪಾನ ವಿರುದ್ಧ ಹೋರಾಟ ಮಾಡೋರಿಗೆ ನಾವು ಕೊಡಬೇಕನ್ನಂತ ನಿರ್ಧಾರ ಮಾಡಿ ಅದನ್ನು ಕೂಡ ಇವತ್ತ ಅದು ಗೆಜೆಟ್ ನೋಟಿಫಿಕೇಶನ್ ಆದ್ರೆ ಅದನ್ನು ಹೆಣ್ಮಕ್ಳಿಗೆ, ಮಹಿಳೆಯರಿಗೆ ಸಂಯಮ ಪ್ರಶಸ್ತಿ ಕೊಡ್ತೀವಿ ಈ ವರ್ಷದಿಂದ. ತಾಲೂಕಿನಲ್ಲಿ ಕೂಡ ಈಗ ಕಂಟ್ರೋಲ್ ಮಾಡಿದ್ದಾರೆ ಸಾಹೇಬರು. ಅಲ್ಲ, ಅದನ್ನ ಅವ್ರ ಮನಸ್ಸಾದ ಬೇರೆ ಈ ಪೊಲೀಸ್ ಇಲಾಖೆ ಈ ವರದಿಯನ್ನ ಹಾಕೊಂಡು ಇಂಥ ಕೆಲಸ ಮಾಡೋ ಪೊಲೀಸ್ ಅಧಿಕಾರಿ ಬಹುಶಃ ರಾಜ್ಯದಲ್ಲಿ ಸಿಗೋದು ಅಪರೂಪ ಬೇಕು. ಯಾಕಂದ್ರೆ ಈ ಡ್ರೆಸ್ ಹಾಕೊಂಡವರು ಬಹುಶಃ ಇಂಥ ಚಿಂತನೆಗಳು ರೂಢಿಸ್ಕೊಂಡಿದ್ದು ನಾನು ಬಹಳ ವಿರಳ ಪ್ರಥಮ. ಸ್ವರ್ಣ ಭಟ್ಟವ್ರು ಅದನ್ನೇ ಇವ್ರ ಹೆಸರು ಕೊಟ್ಟರು, ನಮ್ಗೆ ಫೋನ್ ನಂಬರ್ ಕೊಟ್ಟರು. ಇಲ್ಲ, ಅವ್ರು ಕಾಂಟ್ಯಾಕ್ಟ್ ಮಾಡ್ರಿ, ಪಾಪ ಅದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಈಗ ಒಂದು ಪಠ್ಯಕ್ರಮದಲ್ಲಿ ಪ್ರಥಮವಾಗಿ, ಎರಡನೇದು ಪ್ರತಿ ಕಾಲೇಜಿನಲ್ಲಿ ಈ ಒಂದು ಅಂತ ಸಂಪನ್ಮೂಲ ವ್ಯಕ್ತಿಗಳನ್ನ ಅಪಾಯಿಂಟ್ ಮಾಡ್ಕೊಂಡು ಆ ಸಬ್ಜೆಕ್ಟ್ ಮೇಲೆ ಪ್ರತಿ ಕಾಲೇಜಿನಲ್ಲಿ ಆ ಒಂದು ಒಬ್ಬ ಶಿಕ್ಷಕನನ್ನ ನೇಮಕ ಮಾಡ್ಬೇಕಂತಕ್ಕಂಥ ವಿಚಾರನೂ ಕೂಡ ನಾನು ಸರ್ಕಾರ ಪಡೆದಿದ್ದೇನೆ. ಪ್ರತಿ ಕಾಲೇಜಿಗೆ ಇರಬೇಕು ಅಂತ ಒಂದು ಕಾರ್ಯಕ್ರಮಗಳು, ಅಂತ ದಿನ ಪಠ್ಯಕ್ರಮನೂ ಕೂಡ ಕಾಲೇಜಿನಲ್ಲಿ ಇರಬೇಕು. ಯಾಕಂದ್ರೆ ಹೈಯರ್ ಪ್ರೈಮರಿ ಸ್ಕೂಲಿಂದ ಸ್ಟಾರ್ಟ್ ಆಯ್ತದಂದ್ರೆ ಈ ಪ್ರಾಥಮಿಕ ಹಂತದಿಂದ ಶುರುವಾಗಬೇಕಿದೆ, ಮಕ್ಕಳಿರಲಿಲ್ಲ ಅಲ್ಲಿ ಶುರುವಾಗಿ ಅಪ್ ಟು ಎಲ್ಲಿವರೆಗೆ ಹೋಗ್ತಾನೆ ಅಲ್ಲಿವರೆಗೆ ಮಧ್ಯ ಮತ್ತು ಮೌಲ್ಯಗಳ ಬದುಕು, ಅವ್ರ ಹೆಂಗೆ ಮೌಲ್ಯವಾದ ಬದುಕಿದ್ರೆ ಆ ಮನುಷ್ಯ ನೌಕರಿಗೆ, ಸರ್ಕಾರ ಜವಾಬ್ದಾರಿ ಕೆಲಸವನ್ನು ಅಷ್ಟೇ ಪ್ರಾಮಾಣಿಕ ಮಾಡ್ತಾನೆ, ಸಮಾಜದ ಸ್ವಾಸ್ಥ್ಯದ ಬಗ್ಗೆನೂ ಅಷ್ಟೇ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾನೆ. ಎರಡಕ್ಕೂ ಒಂದಕ್ಕೆ ಪಗಾರ ಅದ, ಒಂದಕ್ಕೆ ಪಗಾರ ಇಲ್ಲ. ಅವರಿಗೆ ಜನರಿಗೆ ತಿಳಿ ಹೇಳೋಂಥ ಕೆಲಸಕ್ಕೆ ಪಗಾರ ಏನಿಲ್ಲ. ಆದರೆ ಪಗಾರ ಇದ್ದ ಡ್ಯೂಟಿ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದಾರೆ, ಪಗಾರ ಇಲ್ಲಾರ್ದ ಡ್ಯೂಟಿನೂ ಕೂಡ ಮಾಡ್ತಾ ಇದ್ದಾರೆ. ಬಹುಶಃ ಇದು ಇಂಥ ಅಧಿಕಾರಿಗಳನ್ನು ನಾವು ಇಡೀ ರಾಜ್ಯದಲ್ಲಿ ಎಲ್ಲ ಅಧಿಕಾರಿಗಳಿಗೆ ಆಗ್ಬೇಕಂತ ಬಯಸ್ತೀವಿ ನಾವು. ಯಾಕಂದ್ರೆ ಜನರ ಆರೋಗ್ಯನ ಕಾಪಾಡುವಂಥದ್ದು ಬಹಳ ಮುಖ್ಯ. ಸರ್, ಕೊನೆಯದಾಗಿ ಸರ್, ಈಗ ಅಬಕಾರಿ ಇಲಾಖೆ ಮಾಡಬೇಕಾದ ಕೆಲಸನ
ಪೊಲೀಸ್ ಇಲಾಖೆ ಮಾಡ್ತಾ ಇದೆ. ಹೆಚ್ಚಿನ ಕ್ರೈಮ್ ತಡೆಗಟ್ಟಬೇಕನ್ನೋ ನಿಟ್ಟಿನಲ್ಲಿ ಅವರು ಬಹಳಷ್ಟು ಶ್ರಮ ವಹಿಸ್ತಾ ಇದ್ದಾರೆ. ಅಬಕಾರಿ ಇಲಾಖೆದವರಿಗೆ ಅವ್ರು ಮಾಡೋ ಕೆಲಸ ಮಾಡಲಿಕ್ಕೆ ಇವ್ರಿಗೆ ಸ್ವಲ್ಪ ಕೆಲಸ ಸರಳ ಕೊಡಲಿಕ್ಕೆ ಏನಾರ ತಾವು ಒತ್ತಡ ಏರ್ತೀರಾ? ಈಗ ನನಗೆ ಪ್ರಿಯಾಂಕ್ ಖರ್ಗೆ ಅವ್ರ ಜೊತೆ ಭಾಳ ಒಡನಾಟಿದವರು, ಅವರಿಗೆ ಈ ವ್ಯಕ್ತಿ ಬಗ್ಗೆನೂ ಕೂಡ ನಾನು ಪರ್ಸನಲ್ ಆಗಿ ಮಾತಾಡ್ತೀನಿ. ಮತ್ತು ಅಂಥದ್ದು ಏನಾದ್ರು ಬಂದಾಗ ಇವ್ರ ಜೊತೆಗೆ ನಾನು ಅದನ್ನಿದ್ದು ಸರ್ಕಾರದ ಜೊತೆಗೆ ನಾನು ಈ ವ್ಯಕ್ತಿಗೆ ಪ್ರೊಟೆಕ್ಷನ್ ಕೊಡೋಂಥ ಕೆಲಸನೂ ನಾನು. ಸರ್, ಇನ್ನೊಂದು ಇಲ್ಲಿಯವ್ರ ಅಧಿಕಾರಿಗಳ ಪ್ರೊಟೆಕ್ಷನ್ ಆಯ್ತು. ನಾನು ಹೇಳೋದು ಓರಲ್ಲ, ಈಗ ರಾಜ್ಯದಲ್ಲಿ ಅಬಕಾರಿ ಇಲಾಖೆ ನಿಯಂತ್ರಣ ಮಾಡಬೇಕಾದ ಕೆಲಸನ ಪೊಲೀಸ್ ಇಲಾಖೆ ಮಾಡ್ತಾ ಇದೆ. ಪೊಲೀಸ್ ಇಲಾಖೆದೇ ಒತ್ತಡ ಕೆಲಸಗಳು ಭಾಳ ಇದ್ದಾವೆ. ಆ ಪೊಲೀಸ್ ಇಲಾಖೆ ಕೆಲಸಕ್ಕೆ ಅವ್ರು ಬಿಟ್ಬಿಡಿ, ಅಬಕಾರಿ ಇಲಾಖೆ ಮಾಡಬೇಕಾದ ಕೆಲಸ ಅವ್ರು ಮಾಡಲಿ ಅನ್ನೋ ನಿಟ್ಟಿನೊಳಗೆ ತಾವು ಸರ್ಕಾರಕ್ಕೆ ಏನು ನೀಡ್ತೀವಿ? ಅಬಕಾರಿ ಅಧಿಕಾರಿ ಇಲಾಖೆ ಸಚಿವರಿಗೆ ತಾವು ಏನಾದ್ರು ಹೇಳೋದಾದ? ಅದನ್ನೇ ಒಂದು ಮಾತನ್ನು ನಿಮ್ಗೆ ಹೇಳಿದೆ, 3 ಜನ ಜವಾಬ್ದಾರಿತ ವ್ಯಕ್ತಿಗಳು, ರೆವಿನ್ಯೂ ಇಲಾಖೆ DC-ನಷ್ಟೇ ಸಂಬಂಧ, SP-ನಷ್ಟೇ ಸಂಬಂಧ, ಮತ್ತು ಕಮಿಷನರ್, ಅಬಕಾರಿ ಕಮಿಷನರ್ ಅಷ್ಟೇ ಸಂಬಂಧ. ಈ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡೋದಕ್ಕೆ ಇವರಿಗೆ ಅಬಕಾರಿ ಕಾಯ್ದೆನೇ ಹೇಳ್ತದೆ, ಇವ್ರಿಗೆ ಹಕ್ಕು ಕೊಟ್ಟಿದೆ, ಆದರೆ ಅದನ್ನು ಬಳಕೆ ಮಾಡಿಲ್ಲ. ಇವ್ರು ಬಳಕೆ ಮಾಡ್ತಾ ಇದ್ದಾರೆ. ಇವರಿಗೆ ನೇರವಾದ ಸರ್ಕಾರಕ್ಕೆ ಉತ್ತರ ಹೇಳ್ಬೋದು, ನನಗೆ ಕಾಯ್ದೆಯಲ್ಲಿ, ಅಬಕಾರಿ ಕಾಯ್ದೆಯಲ್ಲಿ ನಮ್ಮದು ಕೂಡ ಪ್ರಮುಖ ಪಾತ್ರ ಇರೋದ್ರಿಂದ ನಾನು ಅದನ್ನು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀನಿ, ಕಾನೂನು ಬಾಹಿರ ಏನು ಮಾಡ್ತಾ ಇಲ್ಲ. ಇದು ಎಕ್ಸ್ಟ್ರಾ ಡ್ಯೂಟಿ ಅಲ್ಲ, ಡ್ಯೂಟಿ ಒಳಗೆ ಇದು ಡ್ಯೂಟಿ ಅದು. ಆ ಡ್ಯೂಟಿಯನ್ನು ನಾನು ಮಾಡ್ತಾ ಇದ್ದೀನಿ ಅನ್ನೋದು ಇವರು ಹೇಳಲಿಕ್ಕೆ, ಸಮರ್ಥನೆ ಮಾಡಲಿಕ್ಕೆ ನೈತಿಕ ಬಲ ಇದೀವಿ. ಅದ್ರ ಜೊತೆಗೆ ನಾವು ನೀವೆಲ್ಲ ಇದ್ದೀವಿ, ಸಮಾಜ ಇದೆ ಅವ್ರ ಜೊತೆಗೆ. ಯಾಕಂದ್ರೆ ಈ ಒಳ್ಳೆ ಕೆಲಸ ಮಾಡೋರಿಗೆ ನಾವು ಸಮಾಜ ಬೆಂಬಲಿಸಲಿಲ್ಲ ಅಂದರೆ ಅಂಥ ವ್ಯಕ್ತಿ ಹೆಂಗೆ ಬದುಕ್ತಾನೆ ಹೇಳಿ, ಹೆಂಗೆ ಉಳಿಲಿಕ್ಕೆ ಸಾಧ್ಯ? ಇಂಥ ಒಂದು ಒತ್ತಡದ ವ್ಯವಸ್ಥೆಯಲ್ಲಿ ಇವರಿಗೆ ಜನಬೆಂಬಲ ಅಂದರೆ ಜನಶಕ್ತಿನೇ ಒಂದು ಆಸ್ತಿ. ಇವರಿಗೆ ಈ ಜನಶಕ್ತಿನೇ ಆಸ್ತಿಯಾಗಿ ಅವರಿಗೆ ನಾವು ನಿಂತಾಗ ಮಾತ್ರ ಇವರಿಗೆ ಅಂಥದೇ ಒತ್ತಡ ಬಂದರೂ ಕೂಡ ಅದರಿಂದ ಹೊರಗೆ ಬರ್ತಾರೆ. ಅದ್ರ ಬಗ್ಗೆ ಯಾರು ಭಯಪಡಬೇಕು? ಧನ್ಯವಾದಗಳು. ಸತ್ಯ ಸುದ್ದಿ, ನಿಖರ ಮಾಹಿತಿ, ಜನರ ಧ್ವನಿ ನೋಡ್ತೀರಿ. BG+ ಪಕ್ಕಾ ಸುದ್ದಿವಾಹಿನಿ. ನಿಮ್ಮ ಸುದ್ದಿ ಹಾಗೂ ಜಾಹೀರಾತುಗಳಿಗೆ ಸಂಪರ್ಕಿಸಿ.